ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ಒಂದು ಬ್ರೀಫ್ ವಿಡಿಯೋದಲ್ಲಿ ಕ್ಯಾಪಿಟಲ್ ಅಸೆಟ್ಸ್ಗಳ ಮೇಲೆ ಇಂಡೆಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತಾ ಅಸೆಸ್ಮೆಂಟ್ ಇಯರ್ 2025-26 ಮತ್ತು ಪ್ರೀವಿಯಸ್ ಇಯರ್ 2024-25ಗೆ ಆ್ಯಸ್ ಪರ್ ಇಫ್ ಇನ್ ಕೇಸ್ ಅಸೆಟ್ಸನ್ನ ನಾವು ಸೇಲ್ ಮಾಡಿದ್ದು ಬಿಫೋರ್ 23rd July 2024 ಆಗಿದ್ದರೆ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಪ್ಲಿಕೇಬಲ್ ಆಗುತ್ತೆ. ಇಫ್ ಇನ್ ಕೇಸ್ ಇಟ್ಟು ಸೋಲ್ಡ್ ಆಗಿರೋದು 23rd July 2024 ಆದಮೇಲೆ ಆಗಿದ್ದರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಕೆಲವೊಂದು ಅಸೆಟ್ಸ್ ಮೇಲೆ ನ್ಯೂ ಟ್ಯಾಕ್ಸ್ ರಿಜಿಮು ಅಪ್ಲಿಕೇಬಲ್ ಆಗುವಾಗ ಇಂಡೆಕ್ಸೇಷನ್ ಆಪ್ಷನಲ್ ಆಗಿದೆ. ಯಾವುದು ಅಂದರೆ ಅದು ಇಮ್ಮೂವೇಬಲ್ ಪ್ರಾಪರ್ಟಿ, ಎಸ್ಪೆಷಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇದರಲ್ಲಿ ನಿಮಗೆ ಇಂಡೆಕ್ಸೇಷನ್ ಬೇಕು ಅಂದರೆ ತೊಗೊಳ್ಬೋದು, ಇಂಡೆಕ್ಸೇಷನ್ ಬೇಡ ಅಂದರೆ ತೊಗೊಳ್ಳೋದಿಲ್ಲ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ. ಆದರೆ ಬೇರೆ ಎಲ್ಲ ಅಸೆಟ್ಸ್ಗಳ ಮೇಲೆ ಯಾವುದ್ರಲ್ಲೂ ಕೂಡ ಇಂಡೆಕ್ಸೇಷನ್ ಬರಲ್ಲ. ಇದು ನ್ಯೂ ಟ್ಯಾಕ್ಸ್ ರಿಜಿಮ್. ಓಕೆ, ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಯಾವ ಅಸೆಟ್ಸ್ ಮೇಲೂ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ 23rd July 2024 ಆದಮೇಲೆ ಸೇಲ್ ಆದಂತಹ ಅಸೆಟ್ಸ್ ಇದ್ದರೆ, ಕ್ಯಾಪಿಟಲ್ ಅಸೆಟ್ಸ್ ಆದರೆ ಅದಕ್ಕೆ ನ್ಯೂ ಟ್ಯಾಕ್ಸ್ ರಿಜಿಮ್ ಬರಲ್ಲ. ಆದರೆ ಅದು ಇಮ್ಮೂವೇಬಲ್ ಪ್ರಾಪರ್ಟಿ ಆಗಿದ್ದರೆ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಅದಕ್ಕೆ ಇಂಡೆಕ್ಸೇಷನ್ ತೊಗೊಳ್ದಲೇ ಇರೋದು ಅದು ನಿಮಗೆ ಬಿಟ್ಟಿದ್ದು, ಅಸೆಸ್ಸಿಗೆ ಬಿಟ್ಟಿದ್ದು. ಓಕೆ, ಆದರೆ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಎಲ್ಲದ್ರ ಮೇಲೆ ಇಂಡೆಕ್ಸೇಷನ್ ಇರುತ್ತೆ. ಲೈಕ್ ಇಮ್ಮೂವೇಬಲ್ ಪ್ರಾಪರ್ಟಿ, ಅನ್ಲಿಸ್ಟೆಡ್ ಶೇರ್ಸು, ಗೋಲ್ಡು, ಜ್ಯುವೆಲರಿ, ಮ್ಯೂಚುವಲ್ ಫಂಡ್ಸ್, ಡೆಟ್ ಮ್ಯೂಚುವಲ್ ಫಂಡ್ಸು ಮತ್ತು ಅದರ್ ಅಸೆಟ್ಸು, ಇದ್ರ ಮೇಲೆ ಎಲ್ಲ ಇಂಡೆಕ್ಸೇಷನ್ ಇರುತ್ತೆ. ಅದಕ್ಕೆ ಯಾವಾಗ ನಾವು ಇಂಡೆಕ್ಸೇಷನ್ ತೊಗೊಳ್ತೀವಿ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಇಂಡೆಕ್ಸೇಷನ್ ತೊಗೊಳ್ಳಿಲ್ಲ ಅಂದರೆ 12.5% ಟ್ಯಾಕ್ಸ್ ಆಗುತ್ತೆ. ಇದೆಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಕ್ಯಾಪಿಟಲ್ ಅಸೆಟ್ಸ್ ಮೇಲೆ ನಾವು ಕ್ಯಾಪಿಟಲ್ ಗೇನ್ಸ್ ಮಾಡಿದಾಗ, ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ಯೂಶ್ವಲಿ ಅದು ಫಿಕ್ಸ್ಡ್ ರೇಟ್ ಏನಿಲ್ಲ, 20%, 12.5% ಅಂತೇನಿಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ನಾವು ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೇ ಟ್ಯಾಕ್ಸ್ ಕಟ್ಟೋದ್ರಿಂದ ನಾವು ಅಲ್ಲೇನೋ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಂದಕ್ಕೆ ಇಂಡೆಕ್ಸೇಷನ್ನು ನಾಟ್ ಅಪ್ಲೈಡ್ ಆಗುತ್ತೆ, ಈವನ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರನೂ. ಯಾವುದು ಅಂದರೆ ಲೀಸ್ಟೆಡ್ ಇಕ್ವಿಟಿ ಶೇರ್ಸು, ಡೆಟ್ ಮ್ಯೂಚುವಲ್ ಫಂಡ್ಸು, ಅನ್ಲಿಸ್ಟೆಡ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸು, ಈ ಮೂರಕ್ಕೂ ಕೂಡ ಇಂಡೆಕ್ಸೇಷನ್ ಅಪ್ಲೈ ಆಗಲ್ಲ. ಈವನ್ ಇಫ್ ಇಟ್ ಈಸ್ ಓಲ್ಡ್ ರಿಜಿಮ್ ಆಗಿದ್ದರೂ ಕೂಡ, ಲಾಂಗ್ ಟರ್ಮ್ ಆಗಿದ್ದರೂ ಕೂಡ. ಓಕೆ, ಓಲ್ಡ್ ರಿಜಿಮ್ ಆಗಿದ್ದರೂ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೂ, ಈ ಮೂರಕ್ಕೂ ಓಲ್ಡ್ ರಿಜಿಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೂ ಕೂಡ ಈ ಮೂರಕ್ಕೂ ಇಂಡೆಕ್ಸೇಷನ್ ಇಲ್ಲ. ಬಾಕಿ ಎಲ್ಲದಕ್ಕೂ ನಾವು ಇಂಡೆಕ್ಸೇಷನ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ ತೊಗೊಳ್ಬೋದು. ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಇಂಡೆಕ್ಸೇಷನ್ ಇಲ್ಲ, ಆದರೆ ಇಮ್ಮೂವೇಬಲ್ ಪ್ರಾಪರ್ಟೀಸಿಗೆ ಇಂಡೆಕ್ಸೇಷನ್ ತೊಗೊಳ್ಬಹುದು. ಇದು ಆಪ್ಷನಲ್. ಸೊ ಇದೇ ರೀತಿ ನಾವು ಪ್ರಾಬ್ಲಮ್ಸ್ನ ಮಾಡ್ತೀವಲ್ಲ, 5 marks ಪ್ರಾಬ್ಲಮ್ಸ್ ಆ್ಯಂಡ್ 12 marks ಪ್ರಾಬ್ಲಮ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಪ್ರಾಪರ್ಲಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಓಕೆ, ನೆಕ್ಸ್ಟು ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಷನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.